ಅಂತ ಸಮಯ ನಿಗದಿತ ಇಲ್ಲ. ಬೆಳಗ್ಗೆ 6 ಗಂಟೆಗೂ ಶುರು ಮಾಡ್ತೀವಿ, ರಾತ್ರಿ 12 ಗಂಟೆ ಆಗತ್ತೆ, 1 ಗಂಟೆ ಆಗತ್ತೆ, 2 ಗಂಟೆ ಆಗತ್ತೆ. 12-1 ಗಂಟೆ ಇದ್ದಂತ ಸಮಯದಲ್ಲಿ ಸ್ವಲ್ಪ ಟೈಮ್ ವೇರಿಯೇಷನ್ ಆಗತ್ತೆ. ಅವಾಗ ಇರ್ತಾರೆ, ಯಾರು ಕೂಡ ಹೋಗಲ್ಲ, ಎಲ್ಲರೂ ಇರ್ತಾರೆ. ಸ್ಲೋ ಕೆಲಸ ಆಗ್ಬೋದು, ರಾತ್ರಿನೇ ಕೆಲಸ ಫಾಸ್ಟ್ ಆಗತ್ತೆ. ಹೌದಾ? ಹಗಲಿಗಿಂತ ಕೆಲಸ ರಾತ್ರಿ. 30 ಶ್ರಮಿಕರಿಗೆ ಯಾವ ತರ ಹಂಚ್ಕೊಡ್ತೀರಿ ಕೆಲಸ ನೀವು? ಈಗ ಪ್ರತಿಯೊಬ್ರು ಇಲ್ಲಿ ಏನು ನಾವು ಹಾಕ್ತಿವಿ, ಇಲ್ಲಿ 3 ಜನ ಇಲ್ಲಿ ಬೇಕಾಗತ್ತೆ. ಅಡಿಕೆ ತಂದಂತಹ ರೈತರ ಕಡೆಯಿಂದ 2 ನಮಗೆ ಆಳ್ಬೇಕು, ಅವ್ರ ಕಡೆಯಿಂದ ನಮಗೆ 2 ಬೇಕು. ನಮ್ಮ ಹತ್ರ ಯಾರು ಇಲ್ಲ ಅಂದ್ರೆ ನಾವು ಕೊಡ್ತೀವಿ, ಅದಕ್ಕೆ ಅವ್ರು ಭರಿಸ್ಬೇಕು. ಅದಕ್ಕೆ ಆಳ್ ಸಂಬಳ ನಾವು. ಎಷ್ಟು ಲೇಬರ್ ಚಾರ್ಜಸ್ ಪ್ರತಿ 1 ಕ್ವಿಂಟಲಿಗೆ 1 ರೂಪಾಯಿ. ಈಗ 900 ರೂಪಾಯಿ ಇದ್ರೆ 1000 ರೂಪಾಯಿ ತಗೊಳ್ತೀವಿ ನಾವು. 1 ರೂಪಾಯಿ ಜಾಸ್ತಿ, 1 ರೂಪಾಯಿ ಜಾಸ್ತಿ ತಗೊಳ್ತೀವಿ ಅಷ್ಟೇ. ಈಗ ಅದ್ರಲ್ಲಿ ಅವ್ರಿಗೂ 1 ರೂಪಾಯಿ, ಅದ್ರಲ್ಲಿ ಅವರಿಗೂ 2ರಿಂದ 1 ರೂಪಾಯಿ ತಗೊಳ್ತೀವಿ. ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಅವ್ರಿಗೆ ಬಿಟ್ರೆ 1 ರೂಪಾಯಿ ಕಮ್ಮಿ ಜಾಸ್ತಿ ಆಗತ್ತೆ ಅವರಿಗೆ. ಹಿಂಗೆ ಅವ್ರಿಗೆ ಒಂದು ಲೇಬರ್ ಎಷ್ಟಿರುತ್ತೆ, ಒಂದ್ ದಿನಕ್ಕೆ 1 ಗಂಡಾಳಿನ ಸಂಬಳ 500 ರೂಪಾಯಿ ಇರತ್ತಾ. 2 ಬರ್ತಾರೆ, 1000 ರೂಪಾಯಿ ಆಗತ್ತೆ ಅವ್ರಿಗೆ ಊಟ. ಯಾರಾದ್ರೂ ಕೃಷಿಕರು ನಾವೇ ಮಾಡ್ಕೊಂತೀವಪ್ಪ ಲೇಬರ್ ಇಲ್ಲ ಅಂತ ಹೇಳಿದ್ರೆ ಖುಷಿನೇ, ನಮಗೂ ಕೆಲಸ ಉಳಿತು, ಅವರಿಗೂ ಕೆಲಸ, ಅವ್ರಿಗೆ ಸ್ಯಾಟಿಸ್ಫೈ, ಅವ್ರಿಗೆ ಅನುಕೂಲ ಆಗಂಗೆ ನಾವು ಮಾಡ್ಕೊಳ್ತೀವಿ ಅಷ್ಟೇ. ಕೆಲವೊಂದು ಭಾಗದಲ್ಲಿ ಅವರಿಗೆ ಈ ತರ ಮಾಡ್ದ ಅಂತ ಹೇಳಿ ಕೆಲಸ ಜಾಸ್ತಿ ಕೊಡೋ ಇದಿರತ್ತ. ಅಂದ್ರೆ ಯಾವ ರೀತಿ? ಈಗ ನಾನೇ ಬರ್ತೀನಿ ಅಂತ ಹೇಳಿದ್ದಕ್ಕೆ ಇನ್ನೊಂದು 10 ಬುಟ್ಟಿ ಜಾಸ್ತಿ ಹೊರ್ಸೋದು? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಮ್ಮಲ್ಲಿ ಏನಿದೆ ಅದಿಷ್ಟು, ಅದೇನು ಈಗ ಹಾಕಿರ್ತೀವಿ ಅದು ಮುಗಿಯೋ ತನಕ ನಾವೇನ್ ಕೂರ್ಸಿರ್ತೀವಿ, ಅವರು ಅವ್ರ ಜಮೀನಿಂದ ಅದಕ್ಕೆ ಮಾತ್ರ ಅವ್ರ ಎತ್ತದು. ಹೌದೌದು, ಬೇರೆ ಏನೂ ಇಲ್ಲ. ಅವ್ರ ಕೆಲಸ ಏನಿದೆ ಅದನ್ನ ಅವ್ರು ಮಾಡ್ಕೊಂಡು ಹೋಗಂತ. ಅವ್ರ ಕಡೆಯಿಂದ ಕೊಡುವಂತ 2 ಲೇಬರ್ಗೆ ಏನೇನ್ ಕೆಲಸ ಇರುತ್ತೆ ಇಲ್ಲಿ ಏನ್ ಸಪರೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಇದು 3 ವಿಭಾಗ ಇದೆ, 3 ಭಾಗ ಇದೆ. ಇದು ಏನಿದು? ಇದರಲ್ಲಿ ಜಬಡು ಅಂತ ಹೇಳಿ ಬರುತ್ತೆ, ಅರ್ಧಂಬರ್ಧ ಸುಲ್ದಿರಂತ ಹಣ್ಣಡಿಕೆಗಳು ಇಲ್ಲಿ ಬರುತ್ತೆ. ರಿಜೆಕ್ಟ್ ಆಗುವಂತ ಅಡಿಕೆಗಳು ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಸುಲ್ದಿರ್ತಕ್ಕಂತ ಏನ್ ಬೆಳೆ ಇದೆಯಲ್ಲ, ಆ ಬೆಳೆ ಇಲ್ಲಿ ಬರುತ್ತೆ. ಅದ್ರಲ್ಲಿ ಪುಡಿ ಏನಿದೆಯಲ್ಲ, ಪುಡಿ ವೇಸ್ಟೇಜ್ ಏನಿರುತ್ತೆ ಸಪರೇಟ್ ಆಗಿ ಬರುತ್ತೆ. ಈ ಸಣ್ಣ ಅಡಿಕೆಗಳು, ಕೆಲವೊಂದು ಪುಡಿ ಆಗಿರುವಂತ ಅಡಿಕೆಗಳಿಂದ ಅದ್ರಲ್ಲಿ ಸಪರೇಟ್ ಆಗಿ ಬರುತ್ತೆ, ಡಿವೈಡ್ ಆಗಿ. ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಇಲ್ಲೊಬ್ಬ ಲೇಬರ್ ಕೂರಿಸಿದಾಗ ಇಡೀ ಅಡಿಕೆಗಳನ್ನ ಅವ್ನು ಮಾತ್ರ ತೆಗೆದು ಬುಟ್ಟಿ ಹಾಕಂತ ಬರ್ಬೇಕು ಒಂದ್ ಸೈಡಿಗೆ. ಈ ತೆಗ್ದಂತ ಅಡಿಕೆ ಎಲ್ಲಿ ಹೋಗುತ್ತೆ? ರಿಟರ್ನ್ ಹಾಕ್ತಿವಿ, ವಾಪಸ್ ಹಾಕ್ತಿವಿ. ಇಲ್ಲಿ ಏನಕ್ಕೆ ಬರುತ್ತೆ ಅಂದ್ರೆ, ಇಡೀ ಅಡಿಕೆ ಮಾತ್ರ ಬರುತ್ತೆ ಇಲ್ಲಿ. ಹೌದು, ಇಡೀ ಅಡಿಕೆ ಬಂದದನ್ನ ಸಪರೇಟ್ ಮಾಡಿದಾಗ ನಾವು ರಿಟರ್ನ್ ಹಾಕ್ಬೋದು, ಅದಕ್ಕೇನ್ ತೊಂದರೆ ಇಲ್ಲ. ಇಲ್ಲಿ ಬರುತ್ತಲ್ಲ, ಇದ್ರಲ್ಲಿ ಏನ್ ಬರುತ್ತಲ್ಲ, ಇದ್ರಲ್ಲಿ ಬರುವಂತ ಅಡಿಕೆಲಿ ಇಡೀ ಅಡಿಕೆಗಳನ್ನ ಮಾತ್ರ ಸಪರೇಟ್ ಮಾಡಕ್ ಹೇಳ್ತೀವಿ. ಇಲ್ಲಿ ಇಬ್ರಿಗೆ ಕೆಲಸ ಅದೊಂದೇ ಕೆಲಸ. ಇಲ್ಲಿ ಏನ್ ಕೂತಿರ್ತಾರೆ ಕೆಲಸ, ಇಡೀ ಅಡಿಕೆಗಳನ್ನ ಮಾತ್ರ ಸಪರೇಟ್ ಮಾಡಿ ನೀವು ಅನ್ನೋದಷ್ಟೇ ನಾವ್ ಹೇಳ್ತೀವಿ ಅಷ್ಟೇ. ಇದ್ರಲ್ಲಿ ಬೇರೆ ಏನು ಕೆಲಸಗಳಿಲ್ಲ. ಇಡೀ ಅಡಿಕೆ ಬಂದ್ರೆ ಸಪರೇಟ್ ಬೋನ್ ಬುಟ್ಟಿ ಹಾಕೊಂಡ್ರೆ ಅದನ್ನ ರಿಟರ್ನ್ ನಾವು ಹಾಕ್ತಿವಿ. ಹಣ್ಣಾಗಿರುವಂತ ಅಡಿಕೆ ಇಲ್ಲಿ ಏನ್ ಜಬಡು ಬರುತ್ತೆ, ಆ ಜಬಡು ಅಡಿಕೆಗಳನ್ನ ನಾವು ಮತ್ತೆ ರಿಟರ್ನ್ ಹಾಕಿದ್ರೆ ರೈತರಿಗೆ ಹೊಡ್ತಾ ಅಡಿಕೆ ಕಚ್ಚಿ ಬೀಳತ್ತೆ. ಮತ್ತೆ ನಮ್ಮಿಂದ ನಾವು ಮತ್ತೆ ರಿಟರ್ನ್ ಹಾಕಕ್ ಹೋಗಿ ಅವರು ಕೊನೆಗೆ ಇಲ್ಲ ನಿಮ್ ಮಿಷನ್ ಸರಿ ಇಲ್ಲ, ಅಡಿಕೆ ಕಚ್ಚಿ ಬರುತ್ತೆ ಅನ್ನೋ ಕಂಪ್ಲೇಂಟ್ಸ್ ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಏನ್ ರಿಜೆಕ್ಟ್ ಬರುತ್ತೆ ಅದನ್ನ ದಯವಿಟ್ಟು ವಾಪಸ್ ಹಾಕ್ಬೇಡಿ ಅಂತ ನಾವು ರೈತರಿಗೆ ಬಂದಿದ್ದು ವಾಪಸ್ ಹಾಕಂಗಿಲ್ಲ. ಖರ್ಚು ಜಾಸ್ತಿ ರಿಟರ್ನ್ ಹಾಕಿದ್ರೆ ಅರ್ಧಂಬರ್ಧ ಸುಲ್ದಿರ್ತಕ್ಕಂಥದ್ದು ಏನ್ ಅಡಿಕೆ ಕಾಣತ್ತಲ್ಲ ಒಳಗಡೆ ಬೇಳೆ, ಅದು ಹಲ್ಲಿಗೆ ಹೊಡೆದ್ಬಿಡತ್ತೆ. ಹಾಗಾಗಿ ರಿಜೆಕ್ಟ್ ಜಾಸ್ತಿ ಬರುತ್ತೆ. ಈ ಭಾಗದಲ್ಲಿ ಅಡಿಕೆ ಸುಲಿದೆ ಬಂದಂತ ಅಡಿಕೆ ವಾಪಸ್ ಇಡೀ ಅಡಿಕೆನೆ ಆರಿಸ್ಬಿಟ್ಟು ಹಾಕಿ. ಈ ವೇಸ್ಟೇಜ್ ಏನ್ ಬಂದಿದ್ದು, ಈ ವೇಸ್ಟೇಜ್ ಬರುವಂತದ್ದು ಇಲ್ಲಿ ನಾವು ಇಲ್ಲಿ ಕ್ಲೀನ್ ಮಾಡ್ಸಕ್ ಹೋದ್ರೆ ನಮಗೆ ತುಂಬಾ ಸಮಯ ತಗೊಳೋದ್ರಿಂದ ರೈತರಿಗೆ ಆರಾಮಾಗಿ 1 ಗಂಟೆ ಕೆಲಸ ಇರುತ್ತೆ ಮನೆಯಲ್ಲಿ. ಅವ್ರೇನು ಅಡಿಕೆ ಹಂಡೆಗೆ ಬೇಯಿಸ್ಕೊಳಕ್ ಹಾಕೊಂಡಾಗ 1 ಗಂಟೆ ಕೆಲಸ ಕ್ಲಿಯರ್ ಮಾಡ್ಕೊಂಡು, ಈಗ ನಾವು ಕ್ಲಿಯರ್ ಮಾಡ್ಕೊಡ್ಬೋದು, ಮಾಡ್ದೆ ಅನ್ನಲ್ಲ, ಬಟ್ ಅಷ್ಟು ಪರಿಶುದ್ಧವಾಗಿ ಕ್ಲೀನ್ ಮಾಡ್ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಆ ಟೈಮಿಗೆ ಆಗಲ್ಲ. ಹಾಗಾಗಿ ಇದು ನಾವು ಮಾಡಲ್ಲ, ವಾಪಸ್ ಕಳಿಸ್ತೀವಿ. ಇಲ್ಲಿಂದ ಈ ಹೆಣ್ಮಕ್ಳು ಸುಲಿತಾ ಕೂರ್ತಾರಲ್ಲ, ಅವ್ರದ್ದು ಏನ್ ಕೆಲಸ? ಈಗ ಇದ್ರಲ್ಲಿ ಏನ್ ಬರುತ್ತೆ, ಸುಳ್ದಿರ್ತಕ್ಕಂಥ ಬೇಳೆ ಏನ್ ಬರುತ್ತಲ್ಲ, ಆ ಬೇಳೆ ನಾವು ಅವರಿಗೆ ಅಲ್ಲಿ ತಗೊಂಡೋಗಿ ಹಾಕುವಂತ ವ್ಯವಸ್ಥೆ ನಮ್ದು. ಅದ್ರಲ್ಲಿ ಏನು ಅವ್ರ ಕಡೆ ಇದ್ರೆ ಅವ್ರು ಮಾಡ್ತಾರೆ, ನಮ್ ಕಡೆ ನಾವು ಈಗ ಎಲ್ಲದನ್ನ ನಾವು ಅವ್ರು ಬಂದವರಿಗೂ ಕೆಲಸ ನಾವು, ಯಾಕಂದ್ರೆ ಇದ್ರ ಮೇಲೆ ಬಿದ್ದಾಗ ನಾವು ಇಲ್ಲಿದ್ದಾಗ ನಾವು ಮಾಡ್ಲೇಬೇಕು. ನಮ್ ಕೆಲ್ಸಕೊಂಡು ನಾವು ಅವ್ರಿಗೆ ವ್ಯವಸ್ಥಿತವಾಗಿ ಅಲ್ಲಿ ಏನ್ ಅವ್ರು ಕೂರ್ಸೋಂತ ವ್ಯವಸ್ಥೆ ಇದೆ ಆ ಜಾಗಕ್ಕೆ. ಸಣ್ಣ ಪುಟ್ಟ ಏನಾದ್ರು ಮೂಕ್ ಬರುತ್ತೆ ಅದ್ರಲ್ಲಿ. ಈಗ ಆಲ್ಮೋಸ್ಟ್ ಇದ್ರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ 60-65% ಮೂಕ್ ಕಮ್ಮಿ ಬರುತ್ತೆ ಇದ್ರಲ್ಲಿ. ಯಾಕಂದ್ರೆ ಒಂದು ಒಳಗಡೆ ಭಾಗ ಸಿಪ್ಪೆ ಸುಲಿಯತ್ತಿದ್ದು ಅಲ್ಲ, ಸಂಪೂರ್ಣ ಸುಲಿಯತ್ತೆ. ಸುಲಿಯುವಂತದ್ದು ಒಂದು 90% ಸುಲ್ ಬರುತ್ತೆ. ಆ ಸುಲ್ ಬರೋಂಥದ್ದು ಏನು ಅಡಿಕೆ ಇದೆಯಲ್ಲ ಅದ್ರಲ್ಲಿ ಮೂಕಿರುತ್ತೆ ತುದಿ. ಆ ಮೂಕು ಆಲ್ಮೋಸ್ಟ್ 60-70% ಮೂಕು ಇದ್ರಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಏನಕ್ಕೆ ಅಂದ್ರೆ ಈ ವರ್ಷದ ಈ ಒಂದು ಮಿಷನ್ ಏನಿದೆ ಇದು ಸ್ವಲ್ಪ ಅಪ್ಡೇಟ್ ಮಾಡಿದೆ. ಇದು ವಿಟೆಕ್ನವ್ರದ್ದು, ನಮ್ಮ ಕುಂಟುವಳ್ಳಿ ವಿಟೆಕ್ನವ್ರದ್ದು. ಇದು ನಾವು ಪ್ರತಿ ಒಂದು 15 ವರ್ಷದಲ್ಲಿ ಚನ್ನಗಿರಿಯ ಐಡಿಯಲ್ ಚನ್ನಗಿರಿಯಲ್ಲಿ ಫಸ್ಟಿಗೆ ಆಂಜನೇಯ ಅಂತ ಹೇಳಿತ್ತು, ಆನಂತರ ಐಡಿಯಲ್ ಅಂತೇಳಿ ಅವರ ಉದ್ಯಮಿಗಳು, ತುಂಬಾ ದೊಡ್ಡ ಉದ್ಯಮಿಗಳು. ಈ ಒಂದು ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಅಡಿಕೆ ಮಿಷನ್ ಹಾಕಿ ರೈತರಿಗೆ
ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡಿ ಲೇಬರ್ಸಿಗೆ ಕೆಲಸ ಕೊಡುವಂತ ವ್ಯವಸ್ಥೆಗಳನ್ನ ಫಸ್ಟ್ ಮಾಡಿದ್ದು ನಮ್ಮ ತಂದೆಯವರು ಇಡೀ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಮಾಡಿ ನಿಮ್ ತಂದೆ ನಮ್ಮ ತಂದೆಯವರು ಫಸ್ಟ್ ಮಾಡಿ. ಏನ್ ಹೆಸರು ಅವ್ರದ್ದು? ಹಾಲೇಶ್ ಗೌಡ್ರು ಅಂತ ಹೇಳಿ ತುಪ್ಪೂರು ಹಾಲೇಶ್ ಗೌಡ್ರು ಅಂತ ನಿಮ್ ತಂದೆಯವರು. ಹೌದು. ಇವತ್ತು ನಮ್ ತುಪ್ಪೂರು ಅನ್ನೋದು ಏನು ಇವತ್ತು ಫೇಮಸ್ ಆಗಿದೆ ಅಡಿಕೆ ಸುಲಿಯೋ ವಿಚಾರದಲ್ಲಿ. ಏನು ಇವತ್ತಲ್ಲಿ ಒಂದು 6 ರಿಂದ 7 ಯಂತ್ರಗಳು ನಮ್ಮ ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಸುಮಾರು ಜನ ಈ ಉದ್ಯಮ ಮಾಡ್ತಾ ಇದ್ದಾರೆ. ಖುಷಿ ಆಗತ್ತೆ. ಎಲ್ಲರೂ ತುಂಬಾ ಎಲ್ಲದಕ್ಕೂ ಬುನಾದಿ ನಿಮ್ ತಂದೆ ಅಂತಾನೆ, ತಂದೆ ತಾಯಿ. ಆ ಒಂದು ಆತ್ಮ ಸಂತೋಷ ಮನಸ್ಸಲ್ಲಿದೆ. ಈಗ ಅವ್ರು ಮಾಡಿದ್ರು ಅಂತೇಳಿ ನಮ್ಗೆ ಏನು ಯಾವ ಬೇಜಾರ ಇಲ್ಲ. ಅಂತದ್ ಹತ್ತಾದ್ರೂ ಕೂಡ ನಮ್ಮ ಹಳೆ ಕಸ್ಟಮರ್ಸ್ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅಷ್ಟು ಕ್ಲೀನ್ ಆಗಿ ನಾವು ಹೆಚ್ಚಾಗಿ ನಾವು ಕೆಲಸ ಮಾಡ್ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರ ಹತ್ರ ಯಾವ ಅನ್ಯೋನ್ಯವಾಗಿ ನಾವು ಇರ್ತೀವಿ, ನಾವು ಅವ್ರಿಗೆ ಯಾವ ರೀತಿ ಅವ್ರಿಗೆ ಖುಷಿ ಆಗಂತ ಕೆಲಸಗಳನ್ನ ನಾವು ಮಾಡ್ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಹತ್ರ ಇವತ್ತಿಗೆ ಕಸ್ಟಮರ್ಸ್ ಇದ್ದಾರೆ. ಶ್ರಮಿಕರು ಏನ್ ಬರ್ತಾ ಇದಾರೆ, ಇವ್ರು ಕಾಯಂ ನಿಮ್ಮ ಹತ್ರನೇ ಬರೋದು ಹಾಗೇನಿಲ್ಲ. ಈಗ ಅಡಿಕೆ ಇದ್ದಾಗ ಇವತ್ತೊಬ್ಬ ಹೊಸಬ ಬಂದ್ರು ಕೂಡ ನೀವು ಮಾಡ್ಬೇಡಿ ಅಂತ ನಾನು ಹೇಳಲ್ಲ. ಅವ್ರು ಬನ್ನಿ ಮಾಡ್ರಿ ಹೋಗ್ರಿ. ಪೀಸ್ ವರ್ಕ್ ಕೊಡೋದ್ರಿಂದ ಅವ್ರಿಗೆ ಏನು ಅವ್ರಿಗೆ ಕೆಜಿಗೆ 3.5 ರೂಪಾಯಿ 3.5 ರೂಪಾಯಿ 1 kg ಕೊಡ್ತೀವಿ. ಇಡೀ ಅಡಿಕೆ ಸುಲಿಯೋದರಿಗೆ ಎಷ್ಟು ದುಡ್ಡು ಕೊಡ್ತಾರೆ? 9 ರೂಪಾಯಿ ನಾವು ತಗೊಳ್ತೀವಿ. 1 kgಗೆ 9 ರೂಪಾಯಿ ನಾವು ತಗೊಳ್ತೀವಿ. 9 ರೂಪಾಯಿ ಕರೆಂಟ್ ವೆಚ್ಚ ಅದೆಲ್ಲ ಬರುತ್ತಂತ? ಎಲ್ಲ ಬರುತ್ತೆ. ಕರೆಂಟ್ ವೆಚ್ಚ, ಬಾಡಿಗೆ ಕಟ್ಟಬೇಕು, ಮಿಷನ್ ಇನ್ ಮೇಂಟೆನೆನ್ಸ್ ಇರುತ್ತೆ. ನಾವು ನಮ್ ಲೇಬರ್ಸ್ ನಾವು ಇಟ್ಕೊಂಡಾಗ ಅವ್ರಿಗೆ ನಾವು ಸಂಬಳ ಕೊಡ್ಬೇಕಾಗತ್ತೆ. ಈ ಕಮರ್ಷಿಯಲ್ ಮಾಡೋದ್ರಿಂದ ರೈತರಿಗೆ ಏನ್ ಲಾಭ? ಅವ್ರ ಕಮರ್ಷಿಯಲ್ ಹತ್ರ ಬಂದು ಇಲ್ಲೇ ಅಡಿಕೆ ಸುಲ್ಸೋದ್ರಿಂದ ವೈಯಕ್ತಿಕವಾಗಿ ಅವ್ರಿಗೆ ಏನ್ ಲಾಭ ಆಗತ್ತೆ ಅಂತ ಅನ್ಸತ್ತೆ ನಿಮಗೆ? ವೈಯಕ್ತಿಕವಾಗಿ ಅಂದ್ರೆ ಈಗ ಒಂದು 100 ಕ್ವಿಂಟಲ್ ಅಡಿಕೆ ಒಬ್ಬ ಬೆಳೆಗಾರ ಇದ್ದಾನೆ ಅಂತ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಅವ್ನ 100 ಕ್ವಿಂಟಲ್ ಅಡಿಕೆನ ಅವನ ಒಂದು ಅಡಿಕೆಯನ್ನ ಬೇಯಿಸಿ ಏನು ಅವನು ಅಡಿಕೆ ಸುಲ್ಸಿ ಬೇಯಿಸಿ ಬೇಕಾಗಂತ ಸಮಯ ತುಂಬಾ ಟೈಮ್ ಬೇಕಾಗತ್ತೆ ಮನೆಯಲ್ಲೇ ಮಾಡೋಂಥದ್ದಾದ್ರೆ. ಅವಾಗ ಈ ವಾತಾವರಣ ನೋಡಿದ್ರೆ ನಿಮಗೆ ಗೊತ್ತಿದೆ ಯಾವಾಗ ಮಳೆ ಬರುತ್ತೋ ಏನನ್ನೋದು ಗೊತ್ತಿರಲ್ಲ. ಅಂತ ಮೂಮೆಂಟ್ ಅಲ್ಲಿ ನಮ್ಮಲ್ಲಿ ತಗೊಂಬಂದ್ರೆ ಆ 1 ವಾರಕ್ಕಾಗಂತ ಕೆಲಸ 1 ದಿನದಲ್ಲಿ ಮುಗಿಸ್ಕೊಡ್ತೀವಿ ನಾವು. 1 ವಾರದ ಕೆಲಸಕ್ಕೆ 1 ದಿನದಲ್ಲಿ ನಮ್ ಕ್ಲಿಯರ್, ದಿನದಲ್ಲಿ 1 ದಿನ ಕ್ಲಿಯರ್ ಆಗತ್ತೆ. ಈಗ ಮನೇಲಾದ್ರೆ ಒಂದ್ 5 ರಿಂದ 6 ಜನ ಲೇಬರ್ಸ್ ಅವ್ರ ಮನೇಲಿ ಕುತ್ಕೊಂಡು ಅದನ್ನ ಅಡಿಕೆ ಕೆಲಸ ಮಾಡ್ತಾ ಇರ್ಬೇಕು. 1 ವಾರಗಟ್ಲೆ ಆ ಕೆಲಸ ಹಂಗೆ ಹೋಗ್ತಾ ಇರುತ್ತೆ ನಿಧಾನಗತಿಯಲ್ಲಿ. ಅವ್ರ ಮನೆಯಲ್ಲಿ ಎಷ್ಟು ಕೆಲಸಗಳಾಗತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊಂತ ಬಂದು ಮಧ್ಯಂತರ ಎಲ್ಲರೂ ವಾತಾವರಣ ಚೇಂಜ್ ಆದಾಗ ಅಥವಾ ಇನ್ನೇನೋ ಒಂದು ಸಮಸ್ಯೆಗಳಾದಾಗ ಆ ಕೆಲಸಗಳು ಅರ್ಧಕ್ಕೆ ಯಂತ್ರ ಬಳಸೋದ್ರಿಂದ ಒಂದು ನನ್ನ ಪ್ರಶ್ನೆ, ಯಂತ್ರದ ಮೇಲೆ ಒಂದು ಆಪಾದನೆ ಇದೆ, ಖರ್ಚು ಜಾಸ್ತಿ ಬೀಳತ್ತೆ, ಕೈಯಲ್ಲಿ ಸುಲಿಸಿದ್ರೆ ಖರ್ಚು ಬೀಳಲ್ಲ ಅಂತ. ಇದಕ್ಕೇನು ಉತ್ತರ ಹೇಳಕ್ ಕೊಡ್ತೀನಿ ಇಷ್ಟಪಡ್ತೀನಿ? ಕೈಯಲ್ಲೂ ಖರ್ಚು ಬೀಳತ್ತೆ, ಯಂತ್ರದಲ್ಲೂ ಖರ್ಚು ಬೀಳತ್ತೆ. ಬೀಳೋ ಅಂತದ್ರಲ್ಲಿ ಯಂತ್ರ ಮನುಷ್ಯ ಮಾಡದಂತ ಕೆಲಸದ ಕ್ಲಿಯರ್ ಮುಂದೆ ಯಾವ ಯಂತ್ರಗಳು ಮಾಡೋದಿಲ್ಲ. ಯಾವುದೇ ಆದ್ರೂ ಕೂಡ ಒಬ್ಬ ಮನುಷ್ಯರಿಗೆ ಸರಿಸಾಟಿ ಏನು ಇಲ್ಲ. ಮನುಷ್ಯನೇ ಯಂತ್ರ ಕಂಡಿಡ್ದಿರೋದು. ಅಂತದ್ರಲ್ಲಿ ಯಂತ್ರನೇ ಮಾಡೋ ಅಂತದ್ದು ಏನು ಇಲ್ಲ. ಬಟ್ ಒಂದು 80 to 90% ಆಲ್ಮೋಸ್ಟ್ ಮನುಷ್ಯ ಮಾಡೋದ್ಕಿಂತ ಜಾಸ್ತಿ ಮಾಡ್ತಾನೆ ಅಂತ ಹೇಳ್ಬೋದು. ಕೆಲಸ ಜಾಸ್ತಿ, ಶ್ರಮ ಜಾಸ್ತಿ ಇದೆ, ಆದ್ರೆ ಅದಕ್ಕೆ ತಕ್ಕನಾಗಿ ಕ್ಲಾರಿಟಿ ನಾನು ಕೊಡೋದಿಲ್ಲ ಯಂತ್ರದಲ್ಲಿ. ಈಗ ಮಾರುಕಟ್ಟೆ ಒಳಗೆ ಕೈಯಲ್ಲಿ ಸುಲಿದ ಅಡಿಕೆಯ ಬೆಲೆಗೂ ಯಂತ್ರದಲ್ಲಿ ಸುಲಿದ ಬೆಲೆಗೂ ಏನ್ ವ್ಯತ್ಯಾಸ ಬರಬಹುದು? ಈಗ ಯಂತ್ರದಲ್ಲಿ ಸುಲಿಯುವಂತ ಅಡಿಕೆ ಒಂದು 80% ಇದೆ. ಈ ಕೈಯಲ್ಲಿ ಸುಲಿಯುವಂತ ಅಡಿಕೆ ಒಂದು 20% ಇದೆ. ಈಗ ಜಾಸ್ತಿ ಇರೋದು ಯಾವುದು? ಯಂತ್ರ ಅಲ್ವಾ? ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಏನ್ ಬಂತು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಏನೊಂದು 1 ಕ್ವಿಂಟಲಿಗೆ ಒಂದು 500 ರೂಪಾಯಿ ಅಡಿಕೆ ಚೆನ್ನಾಗಿದೆ ಅಂದ್ರೆ ಸೇರ್ಸ್ಕೊಡ್ತೀವಿ ಅನ್ನೋದು ಯಾರು ದಲ್ಲಾಳಿಗಳು ಈ ವರ್ತ್ ಇಲ್ಲ. ಒಂದು ಖರೀದಿ ಮಾಡುವ ಒಂದು ನೆವ ಅಂತ ಹೇಳ್ಬೋದು ಅಷ್ಟೇ. ಇವತ್ತು ನಾವೇನು ಅಡಿಕೆ ಮಂಡಿಗೆ ಅಡಿಕೆ ತಗೊಂಡು ಹೋಗ್ತೀವಿ, ಅಡಿಕೆ ತಗೊಂಡು ಹೋದಾಗ ನಮ್ಮ ಅಡಿಕೆ ಚೆನ್ನಾಗಿದೆ ನಮಗೆ 500 ರೂಪಾಯಿ ಜಾಸ್ತಿ ಕೊಡ್ತಾರೆ ಅನ್ನೋದು ಯಾವ್ದು ಇಲ್ಲ ಇಲ್ಲಿ. ನಾವೇನ್ ಕೆಲಸ ಮಾಡೋರಿಗೂ ಕತ್ರಿ ಇದ್ದಿದ್ದೆ 100% ಕತ್ರಿ ತಗೊಂಡೋದ್ರು ಕತ್ರಿ ಇದ್ದಿದೆ. ಒಂದು 500 ರೂಪಾಯಿ ಜಾಸ್ತಿ ಸಿಗ್ಬಹುದೇನೋ ಅನ್ನೋದೊಂದು ನಿರೀಕ್ಷೆ ಇರುತ್ತೆ ಅಷ್ಟೇ. ಬಟ್ ನಾವು ಮಾಡೋ ಕೆಲಸ ಕ್ಲೀನ್ ಮಾಡಿ ಕಳ್ಸಿದ್ರೆ ಅಂದ್ರೆ ಮೋಸ ಇರಬಾರ್ದು ಅಂತ ಯಾವ್ದೇ ಆದ್ರೂ ಕೂಡ ನಮ್ಮಲ್ಲಿ ಮೋಸ ಇದ್ರೆ ನಮ್ಗೆ ಹೊಡ್ತದ. ಈ ಒಂದು ಯಂತ್ರೋಪಕರಣದ ಒಟ್ಟು ಖರ್ಚು ವೆಚ್ಚ ಈಗ 10 ಬೆಲ್ಟ್ ನೀವು ಮಾಡಿದ್ದೀರಿ, ಇದು ಯಾವಾಗಿಂದ ಇಲ್ಲಿ ಮಾಡ್ತಾ ಇರೋದು? ಇದು 2ನೇ ವರ್ಷ ಇಲ್ಲಿ ರನ್ನಿಂಗ್ ಇದೆ, ಏನ್ ತೊಂದ್ರೆ ಇಲ್ಲ. 2ನೇ ವರ್ಷ ರನ್ನಿಂಗ್ ಇದೆ. ಕಮರ್ಷಿಯಲ್ ಒಬ್ಬ ಮಾಡಬೇಕು ಅಂತ ಅನ್ಸಿದ್ರೆ ಅವನಿಗೆ ಏನೇನ್ ಬೇಕಾಗಬಹುದು? ಫಸ್ಟ್ ಆಫ್ ಆಲ್ ಹಣ ಬೇಕು. ಹಣ ಇಲ್ಲದೆ ಏನೂ ಇಲ್ಲ. ಎಷ್ಟು ಬೇಕಾಗಬಹುದು ಅಂದಾಜು? ಈಗ ಅವನಿಗೆ ಒಂದು 6 ಬೆಲ್ಟ್ ಇಂದಾದ್ರೆ ಒಂದು ವೇರಿಯೇಷನ್ ಒಂದು 50,000 ವೇರಿಯೇಷನ್ ಇರುತ್ತೆ ಪ್ರತಿ ಒಂದು ಹಂತ. ಒಂದು 4 ಬೆಲ್ಟ್ ಸಮಯಕ್ಕೂ ಖರೀದಿ ಮಾಡೋ ಸಮಯಕ್ಕೂ 50,000 ಹೆಚ್ಚು ಕಮ್ಮಿ ಇರುತ್ತೆ. ಹೇಳಿರೋ ಸಮಯ ಅನ್ನಕ್ಕಿಂತನೂ ಈ ಬೆಲ್ಟ್ ಏನ್ ಇದರಲ್ಲಿ 10 ಬೆಲ್ಟ್ ಇಂದಿದೆ, ಕಂಪ್ನಿ ಎಲ್ಲಾ ಕಡೆನೂ ಒಂದೇ ರೇಟ್ ಇರುತ್ತೆ ಯಾವ್ದ್ರಲ್ಲೂ. ಬಟ್ ಕ್ವಾಲಿಟಿ ಯಾವ್ದು ಅನ್ನೋದ್ರ ಮೇಲೆ ನಾವು ನೋಡ್ಬೇಕಾಗುತ್ತೆ. 10 ಬೆಲ್ಟ್ ಇಂದ ಆದ್ರೆ ಎಷ್ಟಾಗತ್ತೆ? ಮಿಷಿನ್ ಬೆಲ್ಟ್ ಇಂದ ಆದ್ರೆ 4 ಲಕ್ಷ ಇದೆ. ಅದಕ್ಕೆ ಸಬ್ಸಿಡಿ ಅಂತ ಹೇಳಿ ಒಂದು 60,000 ಕಮ್ಮಿ ಮಾಡ್ತಾರೆ.
ಅದು ನಿಮ್ಮ ರೆಕಾರ್ಡ್ಲಿ ನಿಮ್ಮ ಖಾತೆ ಜಾಗ ಅಥವಾ ಏನಾದ್ರು ಜಮೀನು ಪಾಣಿ ಗೀಣಿ ಇದ್ರೆ ಅದ್ರ ಮೇಲ್ಗಡೆ ಒಂದು 60,000 ಕಮ್ಮಿ ಇರುತ್ತೆ. ಈಗ ಸಂಪೂರ್ಣವಾಗಿ ನಾನು ಈ ತರ ಶೆಡ್ ಮಾಡಿ ಒಂದು ಜಾಗ ಮಾಡಿ ನಾನು ಮಾಡ್ತೀನಿ ಅಪ್ಪ ಅಂತ ಯಾರಾದ್ರೂ ಒಬ್ರು ಮುಂದೆ ಬಂದ್ರೆ ಎಷ್ಟು ಖರ್ಚು ಬರ್ಬೋದು ಅನ್ನೋದು ಒಂದು ನನ್ನ ಪ್ರಶ್ನೆ. ಸರಿ ಸುಮಾರು ಈ ವ್ಯವಹಾರದ ನಷ್ಟ ಅಂದ್ರೆ ಸೋಮೇರಿತನ, ಶಿಸ್ತಿದೆ. ಶಿಸ್ತಿಲ್ದೆ ಕೂಡ ಯಾವ ವ್ಯವಹಾರಗಳು ನಡೆಯೋದಿಲ್ಲ. ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯನಿಗೆ ಬೇಕಾಗಿರೋಂಥದ್ದು ಶಿಸ್ತು. 10 ಬೆಲ್ಟಿಂದು ಮಿಷಿನ್ ನೀವು ಮಾಡ್ತಿದ್ದೀರಿ, ಗರಿಷ್ಠ ಎಷ್ಟು ಬೆಲ್ಟಿಂದ ಇದೆ? 10